ಯೇಸು ಹೆಸರಲ್ಲಿ ಯೇಸು ಹೆಸರಲ್ಲಿ ಜಯವು ನಮ್ಮದು. ಯೇಸು ಹೆಸರಲ್ಲಿ ಯೇಸು ಹೆಸರಲ್ಲಿ ಪಿಶಾಚಿ ಓಡ್ವಾನು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಮಕ್ಕಳೇ, ನಿಮ್ಮೆಲ್ಲರಿಗೂ ಮೊಬೈಲ್ ಸಂಡೇ ಸ್ಕೂಲ್ನ ಈ ಒಂದು 100ನೇ ಸಂಡೇ ಸ್ಕೂಲ್ನ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತ ಮಾಡ್ತೇನೆ. ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನ ನಾಮವನ್ನು ಕೊಂಡಾಡಿರಿ, ಆತನ ಕೃಪೆಯು ಶಾಶ್ವತವಾದದ್ದು ಎಂಬುದನ್ನು ದಾವೀದನು ಹೇಳಿದ್ದಾನೆ. ಅದೇ ರೀತಿಯಲ್ಲಿ ನಮ್ಮನ್ನು ಶಾಶ್ವತವಾದ ಕೃಪೆಯಿಂದ ಈ ಸಂಡೇ ಸ್ಕೂಲ್ನ ನಡೆಸುವುದಕ್ಕೆ ಇಷ್ಟು ಕಾಲದವರೆಗೆ ಬೈಬಲ್ ಯೂನಿಯನ್ಗೆ ನಡೆಸಿದ್ದಾನೆ. ಅದಕ್ಕಾಗಿ ದೇವರಿಗೆ ನಾನು ಮೊದಲನೇದಾಗಿ ಸ್ತೋತ್ರ ಹೇಳ್ತೇನೆ. ಈ ಸಮಯದಲ್ಲಿ ನೀವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರಲ್ಲಿ ಆಶೀರ್ವಾದ ಹೊಂದುತ್ತಾ ಬಂದಿದ್ದೀರಾ. ಅದಕ್ಕಾಗಿ ಮಕ್ಕಳೇ, ನಿಮಗೆ ಮೊದಲನೇದಾಗಿ ವಂದಿಸ್ತೇನೆ. ನಿಮ್ಮನ್ನು ಪ್ರೋತ್ಸಾಹಿಸಿದಂಥ ತಂದೆ ತಾಯಿಗಳಿಗೆ ವಂದಿಸ್ತೇನೆ ಮತ್ತು ನಿಮ್ಮನ್ನು ಪ್ರೋತ್ಸಾಹ ಮಾಡಿದಂಥ ಸಂಡೇ ಸ್ಕೂಲ್ ಟೀಚರ್ಸ್ಗೆ ನಾನು ವಂದನೆ ತಿಳಿಸ್ತೇನೆ. ಅದೇ ರೀತಿಯಲ್ಲಿ ಎಲ್ಲ ಸಭಾಪಾಲಕರಿಗೂ ಎಲ್ಲ ಸಭಾ ಹಿರಿಯರಿಗೂ ನಾನು ವಂದನೆಯನ್ನು ತಿಳಿಸ್ತೇನೆ. ಯಾಕಂತ ಹೇಳಿದ್ರೆ ದೇವರ ಕೃಪೆ ಶಾಶ್ವತವಾಗಿ ನಮ್ಮೊಂದಿಗೆ ಇರುವುದರಿಂದ ನಾವು ಈ ಕಾರ್ಯಕ್ರಮವನ್ನು ನಿಮ್ಮೆಲ್ಲರಿಗೂ ಕೊಡ್ತಾ ಬಂದಿದ್ದೇವೆ. ಮಕ್ಕಳೇ, ಈ ಸೇವೆಗಾಗಿ ಅನೇಕರು ಸಹಾಯ ಮಾಡಿದ್ದಾರೆ, ಹಣದ ರೂಪದಲ್ಲಿ ಮತ್ತು ಈ ಕಾರ್ಯಕ್ರಮವನ್ನು ಬೇರೆ ಬೇರೆಯವರಿಗೆ ಕಳಿಸೋದ್ರಲ್ಲಿ ಅವರೆಲ್ಲರಿಗೂ ನಾನು ಬಹಳವಾಗಿ ವಂದನೆಗಳನ್ನು ತಿಳಿಸ್ತೇನೆ ಮತ್ತು ಹೆಚ್ಚಾದ ಆಶೀರ್ವಾದ ನಿಮಗೆ ದೊರೆಯಲಿ ಅಂತ ಹೇಳಿ ಕರ್ತನಲ್ಲಿ ಬೇಡಿಕೊಳ್ಳುವವನಾಗಿದ್ದೇನೆ. ಕರ್ತನ ಚಿತ್ತವಾದರೆ ಮೇ 9ನೇ ತಾರೀಕಿನಿಂದ 13ನೇ ತಾರೀಕುವರೆಗೆ ನಾವು ಮೊಬೈಲ್ನ VPSನನ್ನು ನಡೆಸುವುದಕ್ಕೆ ಉದ್ದೇಶ ಪಡ್ತಾ ಇದ್ದೇವೆ. ಅದರಲ್ಲಿ ಆ್ಯಕ್ಷನ್ ಸಾಂಗ್, ಹಾಡುಗಳು ಮತ್ತು ಆಟಗಳು ಮತ್ತು ಕ್ರಾಫ್ಟ್ಗಳು ಮತ್ತು ಇನ್ನೂ ಅನೇಕ ವಿಧವಾದಂಥ ಹೊಸ ಕಾರ್ಯಕ್ರಮಗಳೊಂದಿಗೆ ನಾವು ಈ VBSನ್ನು ನಡೆಸೋದಕ್ಕೆ ಇಷ್ಟಪಡ್ತಾ ಇದ್ದೇವೆ. ಕರ್ತನ ಚಿತ್ತವಾದರೆ ನೀವೆಲ್ಲರೂ ಭಾಗವಹಿಸಿ ದೇವರ ವಾಕ್ಯವನ್ನು ಕಲಿತುಕೊಂಡು ಆನಂದಿಸಿರಿ ಮತ್ತು ಆಶೀರ್ವಾದ ಹೊಂದಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಸಮಯದಲ್ಲಿ ನಾವು ಪಪೆಟ್ ಶೋನ ಮೂಲಕ ಕಥೆಯನ್ನು ಕೇಳೋದಕ್ಕೆ ಹೋಗೋಣ. ನಿಮ್ಮೆಲ್ಲರಿಗೂ ಬೈಬಲ್ ಯೂನಿಟ್ ಸಂಡೇ ಸ್ಕೂಲ್ಗೆ ಸ್ವಾಗತ, ವೆಲ್ಕಮ್. ಮತ್ತು ಇವತ್ತು ನಾನು ನಿಮಗೆ ಒಂದು ಕಥೆ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಏನಂತ ಕೇಳ್ತಾ ಇದ್ದೀರಾ? ಆ ಕಥೆ ನಂಬಿಕೆಯ ಕುರಿತಾಗಿ. ಇವತ್ತು ಒಂದು ಊರಲ್ಲಿ ತುಂಬ ಬಡ ಕುಟುಂಬ ಇರುತ್ತೆ. ಆ ಕುಟುಂಬದಲ್ಲಿ ತಾಯಿ ಮತ್ತು ಮಗಳು ಮಾತ್ರ ಇರ್ತಾರೆ. ಅವ್ರ ತಂದೆ ತೀರೋಗಿರ್ತಾರೆ, ತಾತ ತೀರೋಗಿರ್ತಾರೆ. ಬರೀ ತಾಯಿ ಮತ್ತೆ ಮಗಳು ಮಾತ್ರ ಇರ್ತಾರೆ. ಒಂದು ದಿನ ಮಗಳು ಬಂದು ತಾಯಿ ಹತ್ರ ಕೇಳ್ತಾಳೆ, ಅಮ್ಮ ನನಗೆ ಒಂದು ಹೊಸ ಡ್ರೆಸ್ ಕೊಡ್ಸಮ್ಮ, ಪ್ಲೀಸ್ ಮಾ ಅಂತ ಕೇಳ್ತಾಳೆ. ತಾಯಿ ಹೇಳ್ತಾಳೆ, ಮಗಳೇ ನನ್ನ ಹತ್ರ ಕಾಸಿಲ್ಲಮ್ಮ, ಊಟ ಮಾಡೋಕ್ಕೆ ತುಂಬ ಕಷ್ಟ ಇದೆ, ಇಂಥ ಟೈಮಲ್ಲಿ ಡ್ರೆಸ್ ಕೇಳಿದ್ರೆ ಹೆಂಗೆ, ಮಾಡಿ ಬೇಡಮ್ಮ ಪ್ಲೀಸ್ ಅಂತ ತಾಯಿ ಮಗಳಿಗೆ ಹೇಳ್ತಾಳೆ. ಮಗಳು ಹೇಳ್ತಾಳೆ, ಇಲ್ಲಮ್ಮ ನನಗೆ ಬೇಕೇ ಬೇಕು ಅಂತ ಅವಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಗ ತಾಯಿ ಹೇಳ್ತಾಳೆ, ಮಗಳೇ ನಿಮಗೆ ಡ್ರೆಸ್ ಬೇಕು ಅಂತಂದರೆ ಏಸಪ್ಪನ ಹತ್ರ ಹೋಗಿ ಪ್ರಾರ್ಥನೆ ಮಾಡು, ಏಸಪ್ಪ ನಿನಗೆ ಡ್ರೆಸ್ ಕೊಡಿಸ್ತಾರೆ ಅಂತ ಹೇಳ್ತಾಳೆ. ಹೇಳುವಂಥ ಸಮಯದಲ್ಲಿ ಮಗಳು ಕೇಳ್ತಾಳೆ, ಅಮ್ಮ ನಾನು ಪ್ರಾರ್ಥನೆ ಮಾಡಿದ್ರೆ ಯೇಸು ಸ್ವಾಮಿ ನನಗೆ ಡ್ರೆಸ್ ಕೊಡಿಸ್ತಾರಾ ಅಂತ ಕೇಳ್ತಾಳೆ. ಅವ್ರ ತಾಯಿ ಹೇಳ್ತಾರೆ, ಹೌದು, ನೀ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದ್ರೆ ಮಾತ್ರ ಯೇಸು ಸ್ವಾಮಿ ನಿನಗೆ ಡ್ರೆಸ್ ಕೊಡಿಸ್ತಾರೆ ಅಂತ ತುಂಬ ಖುಷಿ ಆಗುತ್ತೆ ಹುಡುಗಿಗೆ. ಆ ಹುಡುಗಿ ಹೋಗಿ ಮೊಣಕಾಲಲ್ಲಿ ಪ್ರಾರ್ಥನೆ ಮಾಡ್ತಾಳೆ, ಏಸಪ್ಪ ನನಗೆ ಒಂದು ಹೊಸ ಡ್ರೆಸ್ ಬೇಕು ಏಸಪ್ಪ, ಪ್ಲೀಸ್ ಏಸಪ್ಪ ಕೊಡಿಸು ಏಸಪ್ಪ ಅಂತ ಪ್ರಾರ್ಥನೆ ಮಾಡ್ತಾಳೆ. 1 ವಾರ ಆಯಿತು, ಡ್ರೆಸ್ ಬಂದಿಲ್ಲ. 2 ವಾರ ಆಯಿತು, ಡ್ರೆಸ್ ಬಂದಿಲ್ಲ. ಹುಡುಗಿ ತುಂಬ ಬೇಜಾರಾಗ್ತದೆ. ಮತ್ತೆ ಅಮ್ಮ ಹತ್ರ ಬಂದೆ, ಅಮ್ಮ 2 ವಾರ ಆಯಿತು ಅಮ್ಮ, ನನಗೆ ಡ್ರೆಸ್ಸೇ ಬಂದಿಲ್ಲ, ಪ್ಲೀಸ್ ಕೊಡಿಸು ಅಮ್ಮ ಅಂತ ಕೇಳ್ತಾಳೆ. ಅಮ್ಮ ಹೇಳ್ತಾರೆ, ನನ್ನ ಹತ್ರ ಕಾಸಿಲ್ಲ, ಯೇಸು ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡು, ಖಂಡಿತ ಕೊಡಿಸ್ತಾರೆ. ಬಟ್ ನಂಬಿಕೆಯಿಂದ ಮಾಡಿದ್ರೆ ಮಾತ್ರ ಕೊಡಿಸ್ತಾರೆ. ಇನ್ನೊಂದು ಯೇಸು ಸ್ವಾಮಿನ ಯೇಸಪ್ಪ ನನಗೆ ಕೊಡ್ತಾರೆ ಎಂಬುದಾಗಿ ನಂಬು, ಖಂಡಿತ ಕೊಡ್ತಾರೆ ಎಂಬುದಾಗಿ ಅಮ್ಮ ಹೇಳ್ತಾಳೆ. ಹೇಳುವಂಥ ಸಮಯದಲ್ಲಿ ಹುಡುಗಿ ಹೋಗಿ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾಳೆ. ಏಸಪ್ಪ 2 ವಾರ ಆಯಿತು ನನ್ನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಏಸಪ್ಪ, ಪ್ಲೀಸ್
ಇವತ್ತೇ ನಂಗೆ ಡ್ರೆಸ್ ಬೇಕೇಸಪ್ಪ, ಇವತ್ತೇ ನಂಗೆ ಡ್ರೆಸ್ ಬೇಕೇಸಪ್ಪ ಅಂತ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡ್ತಾ ಸಮಯದಲ್ಲಿ ಊರಿಂದ ಅವ್ರ ದೊಡ್ಡಪ್ಪ ಬರ್ತಾರೆ. ದೊಡ್ಡಪ್ಪ ಬಂದು ಅವ್ರಿಗೆ ಇಷ್ಟವಾದಂಥ ಒಂದು ಡ್ರೆಸ್ ತಂದಿರ್ತಾರೆ. ಆ ಹುಡುಗಿ ಆ ಡ್ರೆಸ್ ನೋಡಿ ತುಂಬಾ ಸಂತೋಷ ಆಗ್ತದೆ. ಎಸಪ್ಪ ಎಸಪ್ಪ, ದೊಡ್ಡಪ್ಪನ ಮುಖಾಂತರ ನನಗೆ ಡ್ರೆಸ್ ಕೊಡ್ಸಿದ್ದಕ್ಕಾಗಿ ಟ್ಯಾಂಕ್ಸ್ ಎಸಪ್ಪ, ಟ್ಯಾಂಕ್ಸ್ ಎಸಪ್ಪ, ಎಸಪ್ಪ ಟ್ಯಾಂಕ್ ಎಸಪ್ಪ ಅಂತ ಹುಡುಗಿ ಏನ್ ಮಾಡ್ಬೇಕಪ್ಪ ಎಸ್ ಸ್ವಾಮಿಗೆ ಒಂದನ್ನ ಹೇಳುತ್ತೆ. ಮಕ್ಕಳ, ಇವತ್ತು ನಾವು ಸಹ ಏನಾದ್ರೂ ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು ಗೊತ್ತಾ? ಎಸ್ ಸ್ವಾಮಿ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಿದ್ರೆ ಎಸಪ್ಪ ಖಂಡಿತ ಕೊಡಿಸ್ತಾರೆ. ಓಕೆನಾ ಮಕ್ಕಳ? ಮಕ್ಕಳ, ಇನ್ನೊಂದು ವಿಷಯ ಗೊತ್ತಾ ನಿಮಗೆ? ಎಸ್ ಸ್ವಾಮಿ ನಮಗೋಸ್ಕರವಾಗಿ ಬಂದು ನಮಗೋಸ್ಕರವಾಗಿ ಶಿಲುಬೆಯಲ್ಲಿ ಸತ್ತು ಯೇಸು ಸ್ವಾಮಿ ನಮಗೋಸ್ಕರ ಉಣಪಟ್ಟು 3 ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾರೆ. ನಮಗೋಸ್ಕರವಾಗಿ ಪರಲೋಕಕ್ಕೆ ಹೋಗಿದ್ದಾರೆ. ನಮಗೋಸ್ಕರವಾಗಿ ಮನೆ ಸಿದ್ಧ ಮಾಡ್ತಾ ಇದ್ದಾರೆ. ಯೇಸು ಸ್ವಾಮಿ ಮತ್ತೆ ನಮಗೋಸ್ಕರವಾಗಿ ಬರ್ತಾರೆ. ಯಾರ್ಯಾರು ನಂಬ್ತಾರೋ ಅವರೆಲ್ಲರಿಗೂ ಸಹ ಯೇಸು ಸ್ವಾಮಿ ತನ್ನ ಜೊತೆಯಲ್ಲಿ ಕರ್ಕೊ ಹೋಗ್ತಾರೆ. ನಾವೆಲ್ಲ ಯೇಸು ಸ್ವಾಮಿ ನಂಬೋಣ, ನಂಬೋಣ. ಮಕ್ಕಳೇ, ಯೇಸು ಸ್ವಾಮಿಯ ಒಂದು ಮರಣ ಪುನರುತ್ಥಾನವನ್ನು ಕಳೆದ ವಾರದಲ್ಲಿ ನಾವು ಕೇಳಿದೆವು. ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ ನಂತರ ಆತನು ಪರಲೋಕಕ್ಕೆ ಏರಿ ಹೋದ ವಿಷಯವನ್ನು ಈ ವಾರ ನಾವು ಕೇಳಲಿಕ್ಕಿದ್ದೇವೆ. ಅದನ್ನು ನಾವು ಅಪೊಸ್ತಲರ ಕೃತ್ಯಗಳಲ್ಲಿ ನಾವು ಓದಿ ಕೇಳುವವರಾಗಿರೋಣ. ಈ ಅಪೊಸ್ತಲರ ಕೃತ್ಯವನ್ನು ಲೂಕನು ತನ್ನ ಸ್ನೇಹಿತನಾದ ಥಿಯೋಫಿಲನಿಗೆ ಬರೆಯುವುದನ್ನು ನೋಡ್ತೇವೆ. ಮಕ್ಕಳೇ, ಈ ಯೇಸು ಸ್ವಾಮಿ ಮಾಡಿದ ಉಪದೇಶವನ್ನು, ಅದನ್ನು ತನ್ನ ಶಿಷ್ಯರಿಗೆ ಹೇಳಿಕೊಟ್ಟಂತಹ ಪ್ರತಿಯೊಂದು ಬೋಧನೆಯನ್ನು ಆತನು ಲೂಕನು ಬರೆದ ಸುವಾರ್ತೆಯಲ್ಲಿ ವಿವರಿಸಿದ್ದಾನೆ. ಆ ನಂತರ ಆತನು ಅಪೊಸ್ತಲರಿಗೆ ಪವಿತ್ರಾತ್ಮನ ಮೂಲಕ ಆಜ್ಞೆಗಳನ್ನು ಕೊಟ್ಟು ಆತನು ಮೇಲಿನ ಲೋಕಕ್ಕೆ ಏರಿ ಹೋಗಿದ್ದನ್ನು ನಾವು ಹಿಂದಿನ ದಿನಗಳಲ್ಲಿ ಕಂಡಿದ್ದೇವೆ. ಅದೇ ರೀತಿಯಲ್ಲಿ ಆತನು ಸತ್ತು ಬಾಧೆಪಟ್ಟು ಸತ್ತ ನಂತರ ಆತನು ಜೀವಂತನಾಗಿ ಎದ್ದ ನಂತರ ಅನೇಕ ರೀತಿಯಲ್ಲಿ ಆತನು ಅಪೊಸ್ತಲರಿಗೆ ಕಾಣಿಸಿಕೊಂಡನು. ಸುಮಾರು 40 ದಿವಸಗಳವರೆಗೆ ಆತನು ಶಿಷ್ಯರಿಗೆ, ಅಂದರೆ ಅಪೊಸ್ತಲರಿಗೆ ದೇವರ ರಾಜ್ಯದ ಕುರಿತು ವಿಷಯಗಳನ್ನು ತಿಳಿಸ್ತಾ ಇದ್ದನು. ಹೀಗೆ ಒಂದು ದಿನ ಅವರೆಲ್ಲರೂ ಕೂಡಿ ಬಂದಿರುವಾಗ ಆತನು ಹೇಳಿದ್ದು, ಯೋಹಾನನಂತೂ ನೀರಿನಲ್ಲಿ ನಿಮಗೆ ದೀಕ್ಷಾಸ್ನಾನ ಮಾಡಿಸಿದನು. ನಿಮಗೆ ಆದರೂ ಇನ್ನು ಮೇಲೆ ಸ್ವಲ್ಪ ದಿನಗಳಾದ ಮೇಲೆ ಪವಿತ್ರಾತ್ಮನಲ್ಲಿ ನಿಮಗೆ ಸ್ನಾನವಾಗುವುದು. ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂಥ, ನೀವು ನನ್ನಿಂದ ಕೇಳಿದಂಥ ವಾಗ್ದಾನಕ್ಕಾಗಿ ಕಾದುಕೊಂಡಿರಿ ಎಂದು ಅಪ್ಪಣೆ ಕೊಡ್ತಾನೆ. ಹಾಗೆ ಆ ಅಪ್ಪಣೆಯನ್ನು ಪಡೆದುಕೊಂಡಂಥ ಶಿಷ್ಯರು ಅನೇಕರು ಯೇಸು ಸ್ವಾಮಿಯ ಬಳಿಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಏನಂತ ಹೇಳಿದ್ರೆ, ಸ್ವಾಮಿ, ಇದೇ ಕಾಲದಲ್ಲಿ ಇಸ್ರೇಲ್ ಜನರಿಗೆ ಈ ರೋಮನ್ ರಾಜ್ಯದಿಂದ ಬಿಡುಗಡೆಯನ್ನು ಕೊಡಿಸಿ ನಿಮ್ಮ ರಾಜ್ಯವನ್ನು ಸ್ಥಾಪಿಸಿ ಕೊಡುವಿಯೋ ಅಂತ ಹೇಳಿ ಯೇಸು ಸ್ವಾಮಿಯನ್ನು ಆ ಜನರು ಕೇಳುವಾಗ ಯೇಸು ಸ್ವಾಮಿಯವರು ಅವರಿಗೆ ಹೇಳುವಂಥದ್ದು, ತಂದೆಯು ಸ್ವಂತ ಅಧಿಕಾರದಲ್ಲಿ ಇಟ್ಟುಕೊಂಡ ಕಾಲಗಳನ್ನು ಸಮಯಗಳನ್ನು ತಿಳಿದುಕೊಳ್ಳುವುದು ನಿಮ್ಮ ಕೆಲಸವಲ್ಲ. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಯೂದಾಯದ ಸೀಮೆಯಲ್ಲಿಯೂ ಸಮಾರ್ಯ ಸೀಮೆಯಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೆ ನನಗೆ ಸಾಕ್ಷಿಗಳಾಗಿರಬೇಕು ಅಂತ ಹೇಳಿ ಯೇಸು ಸ್ವಾಮಿ ಹೇಳ್ತಾರೆ. ಈ ಮಾತನ್ನು ಅವರು ಕೇಳುತ್ತಾ ಇರುವ ಹಾಗೆ ಯೇಸು ಸ್ವಾಮಿಯವರು ಆ ನಿಂತಹ ಸ್ಥಳದಿಂದಲೇ ಅವರು ಮೇಲೆ 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 ಏರಿ ಹೋಗುವುದನ್ನು ಕಾಣ್ತೇವೆ. ಆ ಏರಿ ಹೋದಂಥ ಸಮಯದಲ್ಲಿ ಮೋಡವು ಅವರನ್ನು ಕವಿದುಕೊಂಡದ್ರಿಂದ ಈ ನೋಡುತ್ತಿದ್ದಂಥ ಎಲ್ಲರ ಕಣ್ಣಿಗೆ ಮರೆಯಾಗಿ ಹೋಗುತ್ತಾರೆ. ಪ್ರಿಯ ಮಕ್ಕಳೇ, ಹಾಗೆ ಅವರು ಹೋಗುತ್ತಿರುವಾಗ ಆಕಾಶದ ಕಡೆಗೆ ನೋಡುತ್ತಾ ನಿಂತಂಥ ಆ ಶಿಷ್ಯರಿಗೆ ಇಬ್ಬರು ಶುಭ್ರ ವಸ್ತ್ರಧಾರಿಗಳಾದಂಥ ಇಬ್ಬರು ಪುರುಷರು ಅವರ ಹತ್ತಿರದಲ್ಲಿ ನಿಂತುಕೊಂಡು ಅವರಿಗೆ ಹೇಳುವಂಥದ್ದು, ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಗೆ ಸೇರಿಸಲ್ಪಟ್ಟಿರುವ
ಯೇಸು ಸ್ವಾಮಿಯವರು ಯಾವ ರೀತಿಯಲ್ಲಿ ಆಕಾಶದೊಳಗೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಆತನು ಮೇಘರೂಢನಾಗಿ ಹಿಂತಿರುಗಿ ಬರುವನು ಎಂಬುದಾಗಿ ಅವರಿಗೆ ತಿಳಿಸ್ತಾರೆ. ಅದನ್ನು ಕೇಳಿದಂಥ ಶಿಷ್ಯರು ಆಶ್ಚರ್ಯದಿಂದ ಅವರು ಮುಂದೆ ಹೋಗುವುದನ್ನು ನಾವು ನೋಡ್ತೇವೆ. ಅವರು ಎಣ್ಣೆ ಮರಗಳ ತೋಪು ಎನಿಸಿಕೊಳ್ಳುವಂಥ ಗುಡ್ಡದಿಂದ ಯೆರೂಸಲೇಮಿಗೆ ಹಿಂತಿರುಗಿ ಬಂದು ಅಲ್ಲಿ ವಾಸ ಮಾಡ್ತಾರೆ. ಆ ಗುಡ್ಡಕ್ಕೂ ಯೆರೂಸಲೇಮಿಗೂ ಒಂದು ದಿನದಲ್ಲಿ ಪ್ರಯಾಣ ಮಾಡುವಷ್ಟು ದೂರ ಇರ್ತದೆ. ಅವರು ಅಲ್ಲಿಗೆ ಬಂದು ಅವರು ತಾವು ಇರುತ್ತಿದ್ದಂಥ ಮೇಲಂತಸ್ತಿನಲ್ಲಿ ವಾಸ ಮಾಡ್ತಾರೆ. ಹೀಗೆ ವಾಸ ಮಾಡುವಂಥವರು ಯೇಸು ಸ್ವಾಮಿಯವರ ಶಿಷ್ಯರಾದಂಥ ಪೇತ್ರ, ಯೋಹಾನ, ಯಾಕೋಬ, ಆಂದ್ರೆಯ, ಫಿಲಿಪ್ಪ, ತೋಮ, ಬಾರ್ತಲೋಮಾಯ, ಮತ್ತಾಯ, ಅಲ್ಫಾಯನ ಯಾಕೋಬ, ಮತಾಭಿಮಾನಿ ಅನಿಸಿಕೊಂಡ ಸೀಮೋನ, ಯಾಕೋಬನ ಯೂದ ಇವರೇ ಆಗಿರ್ತಾರೆ. ಪ್ರಿಯ ಮಕ್ಕಳೇ, ಇವರೆಲ್ಲರೂ ಏಕ ಮನಸ್ಸಿನಿಂದ ದೇವರಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ ನಿರತರಾಗಿದ್ದರು. ಈ ಶಿಷ್ಯರ ಜೊತೆಯಲ್ಲಿ ಕೆಲವು ಮಂದಿ ಹೆಂಗಸರು ಅಂದರೆ ಹೇಳಿದರೆ ಯೇಸು ಸ್ವಾಮಿಯವರ ತಾಯಿಯಾದ ಮರಿಯಳು, ಆತನ ತಮ್ಮಂದಿರು ಅವರ ಸಂಗಡಲೇ ಇರುವುದನ್ನು ನಾವು ನೋಡ್ತೇವೆ. ಪ್ರಿಯ ಮಕ್ಕಳೇ, ನಾವು ಸಹ ಪವಿತ್ರಾತ್ಮನ ಒಂದು ಶಕ್ತಿಯನ್ನು ನಾವು ಹೊಂದುವುದಾದರೆ ನಾವು ಯೇಸು ಸ್ವಾಮಿಯನ್ನು ನಾವು ನೋಡುವವರಾಗಿದ್ದೇವೆ. ಹಾಗಾದರೆ ಪವಿತ್ರಾತ್ಮನ ಶಕ್ತಿ ನಮಗೆ ದೊರೆಯುವ ಹಾಗೆ, ಯೇಸು ಸ್ವಾಮಿಯನ್ನು ನಾವು ಎರಡನೇ ಬರೋಣದಲ್ಲಿ ನೋಡುವ ಹಾಗೆ ನಾವು ಪ್ರಾರ್ಥನೆ ಮಾಡುವವರಾಗಿರೋಣ. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ನೀನು ನಮ್ಮನ್ನು ಕರುಣಿಸಿ ಈ ಕಳೆದ ಎಲ್ಲ ದಿನಗಳಲ್ಲಿ ನಡೆಸಿದಿರ, ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ನೀವು ಏರಿ ಹೋದ ಪ್ರಕಾರವೇ ನೀವು ಹಿಂತಿರುಗಿ ಮೇಘರೂಢನಾಗಿ ಬರುವಂಥವರಾಗಿದ್ದೀರಿ. ಅದಕ್ಕಾಗಿ ನಾವು ಸಿದ್ಧತೆ ಮಾಡಿಕೊಳ್ಳುವ ಹಾಗೆ ನಮ್ಮನ್ನು ಬಲಪಡಿಸಿರಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ. ಈ ಕಳೆದ 100 ಸಂಡೇ ಸ್ಕೂಲ್ಗಳನ್ನು ಮಾಡುವಂತೆ ನಮ್ಮೆಲ್ಲರನ್ನು ಕರುಣಿಸಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಮಕ್ಕಳನ್ನು ನೀವು ಆಶೀರ್ವದಿಸಿರಿ, ಸಭಾಪಾಲಕರನ್ನು ಆಶೀರ್ವದಿಸಿರಿ, ಸಂಡೇ ಸ್ಕೂಲ್ ಟೀಚರ್ಸನ್ನು ಆಶೀರ್ವದಿಸಿರಿ. ಎಲ್ಲ ಘನಮಾನ ಸ್ತೋತ್ರ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿದ್ದೇವೆ ತಂದೆಯೇ, ಆಮೇನ್. ಆಮೇಲೆ ಅವರಿಗೆ, ನೀವು ಲೋಕದ ಎಲ್ಲ ಕಡೆಗೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವನು ದಂಡನೆಗೆ ಗುರಿಯಾಗುವನು. ಮಾರ್ಕ 16:15-16. ಸಂಡೇ ಸ್ಕೂಲಿನ ಬಾಯ್ಪಾಠ ವಚನ. ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾಸ್ನಾನ ಮಾಡಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವನು ದಂಡನೆಗೆ ಗುರಿಯಾಗುವನು. ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 15 ಮತ್ತು 16. ಥ್ಯಾಂಕ್ ಯು. ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ಮಾರ್ಕ 16:15. ಸಂಡೇ ಸ್ಕೂಲಿನ ಬಾಯ್ಪಾಠ ವಚನ. ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ಮಾರ್ಕ 16ನೇ ಅಧ್ಯಾಯ 15-16 ವಚನ. ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವನು ದಂಡನೆಗೆ ಗುರಿಯಾಗುವನು. ಮಾರ್ಕ 16ನೇ ಅಧ್ಯಾಯ 15 ಮತ್ತು 16 ವಚನ. ಬೈಬಲ್ ಹೇಳುವುದು ನಮ್ಮನ್ನು ಕರೆದೊಯ್ಯಲ್ಬರುವನು. ಯಾರು ಹೇಳಿದ್ದು ನಮ್ಮನ್ನು ಕರೆದೊಯ್ಯಲ್ಬರುವನು. ಬೈಬಲ್
ಹೇಳಿದ್ದು ಸ್ವರ್ಗಾದಿ ನಮಗೊಂದು